ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ನಿಮಗಾಗಿ ಹೊತ್ತು ತಂದಾಯಿತು. ಈಗ ನಾನು ನಿಮಗೆ ಹೇಳಕ್ಕೆ ಹೊರಟಿರುವ ಕತೆ ನಮ್ಮ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್, ನಮ್ಮ ಪ್ರೀತಿಯ ನಿರ್ದೇಶಕ, ನಟ, ಸಾಹಿತಿ, ಬರಹಗಾರ ಎಲ್ಲ ನಮ್ಮ ಉಪ್ಪಿ ಸರ್ ಅವರ ಜೀವನದ ಬಗ್ಗೆ. ಉಪ್ಪಿ ಸರ್ ಅಂದರೆ ನಮಗೆ ಇವತ್ತಿನ ಒಂದು ಉಪೇಂದ್ರ ಅವರು, ಒಂದು ರಿಯಲ್ ಸ್ಟಾರು, ಸೂಪರ್ ಸ್ಟಾರು ಎಲ್ಲ ಜ್ಞಾಪಕ ಬರ್ತಾರೆ. ಆದರೆ ಇದನ್ನೆಲ್ಲ ಅವ್ರು ಆಗೋದಕ್ಕೆ, ಆದರೆ ಹಿಂದೆ ಏನೇನು ಶ್ರಮ ಇತ್ತು, ಏನೇನು ಕಸರತ್ತಿತ್ತು ಅಂತ ತಿಳಿಸೋದಕ್ಕೆ ಇದೊಂದು ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಸತಿ ಸಂದರ್ಶನಗಳನ್ನ ಉಪ್ಪಿ ಸರ್ದು ನಾನು ಟಿ ವಿ ವಾಹಿನಿಗಳಲ್ಲಿ ಕೆಲಸ ಮಾಡಿದಾಗ ಅವರು ಇದನ್ನು ನನ್ನೊಂದಿಗೆ ನೇರವಾಗಿ ಹಂಚಿಕೊಂಡಿದ್ದರು. ಅವ್ರ ತಂದೆಯವರು, ಉಪೇಂದ್ರ ಸರ್ ಅವರ ತಂದೆ ಶ್ರೀ ಮಂಜುನಾಥ್ ರಾವ್ ಅವರು ಅಡುಗೆ ಕೆಲಸಗಳನ್ನ ಮಾಡೋರು. ಅದು ಸಾಕಷ್ಟು ಜನಕ್ಕೆ ಗೊತ್ತಿದೆ. ಅದು ತಾಯಿ ಹೌಸ್ ವೈಫು, ಇವರ ಅಣ್ಣ. ಅಂದರೆ ತುಂಬ ಬಡತನದ ಕುಟುಂಬ. ಎಷ್ಟು ಬಡತನ ಅಂತಂದರೆ ತಂದೆ ಅಡುಗೆ ಕೆಲಸ ಮಾಡಿಕೊಂಡು ರಾತ್ರಿ ಬರೋರಂತೆ. ರಾತ್ರಿ ಬರಬೇಕಾದ್ರೆ ಮಕ್ಕಳಿಗೆ ಜಾಮೂನ್ ತೊಗೊಂಡು ಬರೋರಂತೆ. ಉಪೇಂದ್ರ ಸರ್ ಅವ್ರ ತಂದೆ ಉಪೇಂದ್ರ ಸರ್ಗೆ, ಅವ್ರ ಅಣ್ಣ ಸುಧೀಂದ್ರ ಅವ್ರಿಗೆ ಜಾಮೂನ್ ಅಂದರೆ ಸ್ವೀಟ್ ಅಂತ, ಸಿಹಿ ತಿಂಡಿ ಅಂದರೆ ಮಕ್ಳಿಗೆ ಇಷ್ಟ ಅಲ್ಲ, ಈ ಮಕ್ಳಿಗೆ ಅಷ್ಟೇ ಇಷ್ಟ ಇರೋದಂತೆ. ಅದು ರಾತ್ರಿ ಬರೋ ಅಷ್ಟೊತ್ತಿಗೆ ಅಪ್ಪ ಸಂಜೆ ಬರ್ತಾರೆ, ಜಾಮೂನ್ ತರ್ತಾರೆ ಅಂತ ಹೇಳಿ ತಾಯಿ ಬೆಳಗ್ಗೆಯಿಂದ ಹೇಳೋರು. ಮಕ್ಕಳು ಪಾಪ ಕಾಯ್ತಾ ಇರೋರು. ಅವ್ರ ತಂದೆ ಬರೋದು ಲೇಟ್ ಆಗೋದು, ಎಲ್ಲ ಅಡುಗೆ ಕೆಲಸ ಮುಗಿಸಿ ಮಕ್ಳಿಗೆ ನಿದ್ದೆ ಬಂದ್ಬಿಡೋದು, ಮಲಗಿಬಿಟ್ಟಿರುವಂತೆ. ಆದರೆ ಆ ತಂದೆ ಮಕ್ಳಿಗೆ ನಿದ್ದೆ ಬಂದಿದ್ರು ಎಬ್ಬಿಸ್ಬಿಟ್ಟು ತಗೋ ಜಾಮೂನ್ ತಂದಿದ್ದೀನಿ ಅಂದ್ಬಿಟ್ಟು ತಿನ್ಸೋರಂತೆ. ಉಪ್ಪಿ ಸರ್ ಹೇಳಿದರು, ನಮಗೆ ಅವ್ರು ತಂದಿದ್ರು ಆ ನಿದ್ದೆನಲ್ಲಿ ತಿಂದಿರೋದು, ಬೆಳಗ್ಗೆಯಿಂದ ಕಾದಿದ್ದ ಖುಷಿನೇ ನಮಗೆ ಅದನ್ನು ಎಂಜಾಯ್ ಮಾಡ್ಕೊಂಡು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಈ ಥರ ನಮ್ಮ ಒಂದು ಬಾಲ್ಯ ಆಗಿತ್ತು, ಈ ಥರ ಒಂದು ನಮ್ಮ ಜೀವನ ಆಗಿತ್ತು. ಕೆಲವು ಈ ವಿ ವಿ ಪುರಮು, ಚಾಮರಾಜಪೇಟೆ ಆ ಕಡೆ ಸುತ್ತಮುತ್ತ ಇರೋ ದೇವಸ್ಥಾನ ಪ್ರಸಾದಗಳನ್ನ ತಂದು ಕೂಡ ನಾವು ತಿಂದು ಜೀವನ ಮಾಡಿರೋದುಂಟು. ಇವತ್ತು ದೀಪಾವಳಿ ಹಬ್ಬ ಅಂದಾಗ ಸಾಕಷ್ಟು ಜನ ಸಾಕಷ್ಟು ಬಣ್ಣವಾದ ಬಹಳ ಬೇರೆ ಬೇರೆ ಥರ ಶಬ್ದ ಇರುವಂಥ ಪಟಾಕಿಗಳನ್ನ ಹೊಡಿತಾರೆ. ಉಪ್ಪಿ ಸರ್ ಅವರ ಬಾಲ್ಯದಲ್ಲಿ ಆ ಒಂದು ದೀಪಾವಳಿ ಅವರು ಯಾವತ್ತೂ ಮರೆಯದ ದೀಪಾವಳಿ ಆಗಿತ್ತಂತೆ. ಪಟಾಕಿ ಹಬ್ಬ, ಎಲ್ಲರೂ ಪಟಾಕಿ ಹೊಡಿತಾ ಇದ್ದಾರೆ. ಒಂದು ವಠಾರ ಥರದ ಮನೆಯಲ್ಲಿ ಇವರೆಲ್ಲರೂ ಇದ್ದಾರೆ. ಪಟಾಕಿ ಇವರು ಪಾಪ ತರೋದಕ್ಕೆ ತರೋದಕ್ಕೆ ಶಕ್ತಿ ಇಲ್ಲ ಅವ್ರ ತಂದೆಯವರಿಗೆ. ಯಾಕೆಂದರೆ ಬರೋ ದುಡಿಮೆನಲ್ಲಿ ಜೀವನ ನಡೆಸೋದೇ ಕಷ್ಟ. ಮಕ್ಳಿಗೆ ಪಟಾಕಿ ಹೊಡಿಬೇಕು ಅಂತ ಆಸೆ ಇವರಿಗೆ, ಇವ್ರ ಅಣ್ಣನಿಗೆ. ಆದರೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಆಗ ಅವ್ರ ತಂದೆ ಮನೆಗೆ ಬಂದಂತ ನೋಡಿ, ಆ ತಂದೆ ಅನ್ನೋ ನಿಜವಾದ ಹೀರೋ ಮಕ್ಕಳಿಗೆ ಅನ್ನೋದಕ್ಕೆ ಅದು ಈ ಮಾತು ಮಂಜುನಾಥ್ ರಾವ್ ಸರ್ ಅವ್ರ ಮಕ್ಳಿಗೆ ಹೇಳ್ಕೊಟ್ರೋ ಪಾಠನೇ ನಿಜವಾಗ್ಲೂ ಉಪ್ಪಿ ಸರ್ಲ್ಲ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಆ ಅಡಿಪಾಯನೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಂದ್ರಂತೆ, ಅಪ್ಪ ಪಟಾಕಿ ಹೊಡಿಬೇಕು ಅಂದ್ರಂತೆ. ಬಾಯಿಲಿ ಅಂತ ಅಂದ್ಬಿಟ್ಟು ಇಲ್ಲ ಕೈಕಾಲು ಮುಖ ತೊಲಸಿ ದೇವ್ರಿಗೆ ಮುಗಿಸ್ಬಿಟ್ಟು ಆಚೆ ಕೂತ್ಕೊಂಡ್ರಂತೆ. ಮನೆ ಜ್ವಟಾರ ಅಲ್ವಾ. ನೋಡಿ, ಇವಾಗ ತಲೆಯಲ್ಲಿ ಒಂದು ಅನ್ಕೋ, ನಾನು ಮಹಾರಾಜ, ನಿಮ್ಮಮ್ಮ ಮಹಾರಾಣಿ, ನೀವಿಬ್ಬರು ಯುವರಾಜರು, ಇವರೆಲ್ಲ ನಮ್ಮ ಪ್ರಜೆಗಳು. ಇವರೆಲ್ಲ ಪ್ರಜೆಗಳು ಪಟಾಕಿ ಹೊಡಿತಿದ್ದಾರೆ. ಈ ಪಟಾಕಿ ಹೊಡೆಯೋದನ್ನು ನೋಡಿ ನಾವು ರಾಜರು ಆಗಿ, ಮಹಾರಾಜರಾಗಿ, ಯುವರಾಜರಾಗಿ ಇದನ್ನು ಖುಷಿ ಪಡ್ತಿದ್ದೀವಿ ಅನ್ಕೋ. ನಿನಗೆ ಅವಾಗ ನಾನು ಪಟಾಕಿ ಹೊಡಿಬೇಕು ಅನ್ನೋ ಬೇಜಾರಾಗಲ್ಲ. ಯೋಚನೆ ಮಾಡ್ಕೊಂಡು ನೋಡು ಅದನ್ನು ಅಂತ ಹೇಳಿದ್ರಂತೆ. ನೋಡಿ, ಅಂದರೆ ಆ ತಂದೆ ಮನಸ್ಥಿತಿ ಹೇಗಿರ್ಬೋದು ಅದನ್ನು ಮಕ್ಳಿಗೆ ಹೇಳಬೇಕಾದ್ರೆ, ಹೇಳಿದ್ರೂ ಗೊತ್ತಾಗದಿರೋ ಏಜು ಮಕ್ಕಳಿಗೆ. ನಮ್ಮ ಹತ್ರ ಫೈನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳೋದು, ಅದೆಲ್ಲವೂ ಏನೂ ಗೊತ್ತಿಲ್ಲದೆ ಇವತ್ತು ನಾವು ಮಕ್ಕಳನ್ನ ಬೆಳೆಸಬೇಕಾದ್ರೆ ಕೆಲವೊಂದೊಂದು ಸಂಸ್ಕಾರಗಳನ್ನ ಕಲಿಸೋದಿಲ್ಲ. ಅಂಥದ್ರಲ್ಲಿ ಫ್ರಮ್ ದ ಗ್ರೌಂಡ್ ಲೆವೆಲ್, ರೂಟ್ ಲೆವೆಲಲ್ಲಿ ನಮ್ಮ ಉಪ್ಪಿ ಸರ್ ಅವರ ತಂದೆ ತಾಯಿ ಆ ಮಕ್ಕಳಿಗೆ ಕಲಿಸಿರೋ ಸಂಸ್ಕಾರ, ಹ್ಯಾಟ್ಸ್ ಆಫ್, ಕೈ ಎತ್ತು ಮುಗಿಬೇಕು ಅನಿಸುತ್ತೆ. ಇದನ್ನು ತುಂಬ ಎಮೋಷ್ನಲ್ ಆಗಿ ಉಪ್ಪಿ ಸರ್ ನನ್ನ ಹತ್ರ ಅಂದಿನ ಸಂದರ್ಭದಲ್ಲಿ ಹಂಚ್ಕೊಂಡಿದ್ರು. ಅದನ್ನು ಇವತ್ತು ನಿಮ್ಮೊಂದಿಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಕಥೆನ ಹೇಳಿದೆ. ಸೊ ಇದಾಗಿತ್ತು ಇವತ್ತಿನ ಈ ಸಿನಿಮಾ ಸರಸ್ವತಿ. ನಿಮಗೆ ಈ ಕತೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.